ಅಲ್ಲ, ಇತ್ತೀಚೆಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಸಭೆಯನ್ನು ಮಾಡಿದ್ದೇನೆ. ನವಂಬರ್, ಡಿಸೆಂಬರ್, ಜಾನ್ವರಿವರೆಗೂ ಕೂಡ ಕೊಡಬೇಕಾಗಿದ್ದನ್ನು ಕೊಡೋದನ್ನು ಆದೇಶ ಮಾಡಿದ್ದಾರೆ. ಈಗ ಆ ಹಣ ಅವರಿಗೆ ಸಕಾಲಕ್ಕೆ ಸೇರ್ತದೆ. ಹಣದ ಕೊರತೆ ಇರಲಿಲ್ಲ. ನಮ್ಮದು ಪರಿಷ್ಕರಣೆ ಕಾರ್ಯಕ್ರಮ ಶುರು ಮಾಡಿದ್ವಿ. ಆ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಸ್ವಲ್ಪ BPL, APL ವಿಭಾಗ ಮಾಡೋದರಲ್ಲಿ ತಡ ಆಯಿತು. ಆದರೂ ಅದನ್ನು ಮಾಡೋವಂಥ ಕಾಲದಲ್ಲಿ ಎಲ್ಲೋ ಒಬ್ಬರು ಇಬ್ಬರು 1%, 2% BPL ಅವರು APL ತೆಗೆದ್ರ ಜೊತೆಯಲ್ಲಿದ್ದರು. ಅದು ಸ್ವಲ್ಪ ಗೊಂದಲ ಆಗಿ ಆ ಪರಿಷ್ಕರಣೆ ಮತ್ತೆ ಅದನ್ನು ತಡ ಮಾಡಿದ್ದೀವಿ. ನಿಧಾನವಾಗಿ ಅದನ್ನು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲ್ಲಾಗಿ ಟೆಸ್ಟ್ ಮಾಡಿ ಯಾರು APL ಯಾರು BPL ಅಂತ ನಿರ್ಣಯ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೂ ಕೂಡ ಯಾರು ಎಲಿಜಿಬಿಲಿಟಿ ಇಲ್ಲ ಅವರು ತಗೊಳ್ತಾ ಇದ್ದಾರೆ ಕೆಲವರು. ಅದನ್ನು ನಾವು ಪಂಚಾಯತಿ ಲೆವೆಲ್ನಲ್ಲಿ ಫಿಸಿಕಲಿ ಇನ್ಸ್ಪೆಕ್ಷನ್ ಮಾಡಿ ವಾಸ್ತವವಾಗಿ ಮಹಜರು ಮಾಡಿ ಗ್ರಾಮ ಪಂಚಾಯತಿ ಆಫೀಸರ್ಸ್ ಏನಿರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟು, PDO ಅವರು, ವಿಲೇಜ್ ಸೆಕ್ರೆಟ್ರಿ ಅವರು, ಇವರೆಲ್ಲ ಸೇರಿ ನಿಜವಾಗಿ ಅವರಲ್ಲಿ BPL ಯಾರಿದ್ದಾರೆ, APL ಯಾರಿದ್ದಾರೆ ಮಾಹಿತಿ ತಗೊಳ್ತೀವಿ. ಮಾಹಿತಿ ತಗೊಂಡ್ಮೇಲೆ ಕ್ರಮ ತಗೊಳ್ತೀವಿ. ನಾವು ಒಂದು ಅಪೀಲನ್ನು ಕೂಡ ಮಾಡಿದ್ದೇನೆ. ಬಹುತೇಕ ನಾವು ವಾರದಿಂದಲೂ ಒಂದು ಅಪೀಲ್ ಮಾಡ್ತೀವಿ, ನಿಮಗೆಲ್ಲ ತಿಳಿಸ್ತೇವೆ. ಯಾರು APL ಇದ್ದಾರೆ ದಯವಿಟ್ಟು ಅವರೇ ಸ್ವತಃ ಬಿಟ್ಟುಕೊಟ್ರೆ ಪೆನಾಲ್ಟಿ ತಪ್ಪೋಗ್ತದೆ. APL BPL ಇದ್ದಾರೆ, ಪ್ಲೀಸ್ ಅರ್ಥ ಮಾಡಿ. ಯಾರು BPL ಪಟ್ಟಿಯಲ್ಲಿರೋ APLನವರು ಮೊದಲೇ ಅವರೇ ನಾವು ಅಪೀಲ್ ಮಾಡ್ತೀವಿ ಅವ್ರಿಗೆ. ಅವ್ರು ಬಿಟ್ಕೊಟ್ರೆ ಅವ್ರಿಗೆ ಪೆನಾಲ್ಟಿ ಇರಲ್ಲ. ನಾವು ಹೇಳಿದ ಮೇಲೇನು ಅವ್ರು ಬಿಟ್ಕೊಡ್ತಾ ಇದ್ದರೆ ಪೆನಾಲ್ಟಿ ಹಾಕಲೇಬೇಕಾಗುತ್ತೆ. ಅದಕ್ಕೊಂದು ಪೆನಾಲ್ಟಿ ಏನಂತ ಕಾನೂನಿದೆ, ಗೈಡ್ಲೈನ್ಸ್ ಇದೆ. ಅದನ್ನು ಅಲ್ಲಲ್ಲ, ನಾನು ಆ ಗೈಡ್ಲೈನ್ಸ್ ಇದನ್ನು ಒಂದು ಪ್ರಚಾರಕ್ಕೆ ಒಂದು ಅಡ್ವರ್ಟೈಸ್ಮೆಂಟೇ ಕೊಟ್ಬಿಡ್ತೀವಿ. ಒಂದು ವಾರದ ದಿನದಲ್ಲಿ ಏನು ಮಾಡ್ತೀವಿ, ಆ ಗೈಡ್ಲೈನ್ಸ್ ಎಲ್ಲ ಹಾಕ್ತೀವಿ. ನೋಡಪ್ಪ, ನಿಮಗೊಂದು ಟೈಮ್ ಕೊಟ್ಟಿದ್ದೀವಿ, ಒಳಗಡೆ ವಾಪಸ್ ಬರ್ರಿ. ಇನ್ನೂ BPL ಅವ್ರು ಕಾಯ್ತಾ ಇರೋರು ಕೊಡೋಣ. APL ಅವ್ರು ನೀವು ವಿನಾಕಾರಣ ತಗೊಳ್ತಾ ಇದ್ದೀರ, ನೀವೇ ಬಂದರೆ ಇನ್ನೂ BPL ಅವ್ರು ಕಾಯ್ತಾ ಇರೋರು ಸಹಾಯ ಮಾಡೋಣ ಅಂತ ಕೇಳ್ತೀವಿ. ಒಂದು ವೇಳೆ ಸಕಾಲದಲ್ಲಿ ಪೂರ್ತಿ ಹೇಳ್ತೀವಿ. ಒಂದು ವೇಳೆ ಸಕಾಲಕ್ಕೆ ಅವ್ರು ಬರೆದಿದ್ರೆ ನಾವು ಪೆನಾಲ್ಟಿ ಅನಿವಾರ್ಯವಾಗಿ ಹಾಕಬೇಕಾಗ್ತದೆ. ಅದಕ್ಕೆ ಅಡ್ವರ್ಟೈಸ್ಮೆಂಟೇ ಮಾಡಿಬಿಡ್ತೀವಿ. ಇದಕ್ಕೆ ಟೈಮ್ ನಿಗದಿ ಮಾಡ್ತೀವಿ. ಆಫೀಸರ್ಸು ನಾನು ಕುಂತು ಮಾತಾಡಿ ಅಡ್ವರ್ಟೈಸ್ಮೆಂಟಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವಿತಿನ್ ಎ ವೀಕ್, ಒಂದು ವಾರದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅದರ ಡೇಟು ಟೈಮು ಎಲ್ಲ ಹೇಳಿ ಸಾರ್ವಜನಿಕಕ್ಕೆ ತಿಳುವಳಿಕೆ ಆಗಲಿ ಅಂತ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ತೀವಿ. ಇದೇ ಈ ಸರ್ಕಸ್ನಲ್ಲಿ ಲೇಟ್ ಆಗಿದೆ, ಕಾಯ್ತಾ ಇದ್ದಾರೆ. ಅವ್ರಿಗೂ ಕೊಡೋದೇ ನಮ್ಮದು ಆದ್ಯತೆ ಇದೆ. ತೆಲಂಗಾಣದವರು ಕೊಡೋದಕ್ಕೂ ತಯಾರಿದ್ದರೂ ರೇಟು ಅವರು MSP ರೇಟ್ಗೆ ಆವಾಗ ತಯಾರಿದ್ರು. ನಮಗೆ ರೇಟ್ ಜಾಸ್ತಿ ಆಗ್ತಾಯಿತ್ತು. ಅದರಿಂದ DBT ಮಾಡಬೇಕು ಅನಿವಾರ್ಯ ಆಯಿತು. ಕಾಸ್ಟ್ ಜಾಸ್ತಿ ಬೀಳ್ತಾಯಿತ್ತು. ಅದರಿಂದ DBT ಕೊಟ್ಟಿವಿ ನಾವು.